ಹಾಸನದಿಂದ ಎ ಮಂಜು ನಾಮಪತ್ರವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಎ ಮಂಜು ನಾಮಪತ್ರವನ್ನ ಸಲ್ಲಿಸಿದ್ದು ನಾಮಿನೇಷನ್ಗೂ ಮೊದಲು ಬೃಹತ್ ಮೆರವಣಿಗೆಯನ್ನ ಕೂಡ ಮಾಡಿದ್ದಾರೆ. ಎ ಮಂಜು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಯಲ್ಲಿ ಸೇರಿಕೊಂಡು ಬಿಜೆಪಿ ಅಭ್ಯರ್ಥಿಯಾಗಿ ಈಗ ಎ ಮಂಜು ಕಣಕ್ಕಿಳಿದಿದ್ದಾರೆ. ನಾಮಿನೇಷನ್ಗೂ ಮೊದಲು ಬೃಹತ್ ಮೆರವಣಿಗೆಯನ್ನ ಕೂಡ ಮಾಡಿದ್ದಾರೆ. ಹಾಸನದಿಂದ ಎ ಮಂಜು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದು ಬಿಜೆಪಿ ಅಭ್ಯರ್ಥಿಯಾಗಿ ಎ ಮಂಜು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಿನೇಷನ್ಗೂ ಮೊದಲು ಬೃಹತ್ ಮೆರವಣಿಗೆಯ ಮೂಲಕ ತನ್ನ ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡಿದ್ದಾರೆ. ಹೇಮಾವತಿ ಪ್ರತಿಮೆಯಿಂದ ಬಿಜೆಪಿಯ ಮೆರವಣಿಗೆ ನಡೆದಿದ್ದು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಬಿಜೆಪಿ ಮೆರವಣಿಗೆಯನ್ನ ಕೂಡ ನಡೆಸಿದೆ. ಎ ಮಂಜು ಅವರು ಈಗಾಗಲೇ ನಾಮಿನೇಷನ್ ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಒಂದು ಜಾಥಾವನ್ನೇ ಅಲ್ಲಿ ಮಾಡಲಾಗಿದೆ. ಮೆರವಣಿಗೆಯಲ್ಲಿ 20,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದು ಹಾಸನದಲ್ಲಿ ಬೃಹತ್ ಮೆರವಣಿಗೆಯನ್ನ ಕೂಡ ನಡೆಸಲಾಗಿದೆ. ಈಗಾಗಲೇ ಗಮನಿಸಬಹುದು ಬಿಜೆಪಿಯ ಅಭ್ಯರ್ಥಿಯಾಗಿ ಈಗಾಗಲೇ ಕಣಕ್ಕಿಳಿದಿದ್ದಾರೆ ಎ ಮಂಜು ಅವರು. ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ಬಿಜೆಪಿಯಿಂದ ಈಗ ಹಾಸನದಿಂದ ಕಣಕ್ಕಿಳಿದಿದ್ದಾರೆ. ಮೆರವಣಿಗೆ ಯುದ್ಧಕ್ಕೂ ಮೋದಿ ಪರ ಘೋಷಣೆಗಳನ್ನ ಕೂಗಲಾಗಿದೆ. ಎ ಮಂಜುಗೆ ಸಾಥ್ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಹಾಗೆಯೇ ಹಾಸನ ಶಾಸಕ ಪ್ರೀತಂ ಗೌಡ ಸೇರಿದಂತೆ ಹಲವರು ಅಲ್ಲಿ ನಾಮಿನೇಷನ್ ಸಲ್ಲಿಕೆ ಮಾಡುವಂತಹ ವೇಳೆ ಹಾಜರಿದ್ದನ್ನು ನಾವು ಗಮನಿಸಬಹುದು. ಎ ಮಂಜು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ಮೆರವಣಿಗೆ ಯಾವ ರೀತಿಯಾಗಿ ಸಾಗಿದೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು.